ವಿದ್ಯುತ್ ಟ್ರಾನ್ಸ್ಫಾರ್ ಕಳವು ಆರೋಪ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಗುಟ್ಟೇನಹಳ್ಳಿ ಗ್ರಾಮದ ಹೊಸಕೆರೆಗೆ ಹೋಗುವ ಮಾರ್ಗದಲ್ಲಿ ಅಳವಡಿಸಿದ್ದ 60 ಕೆವಿ ಸಾಮರ್ಥ್ಯದ ಟಿಸಿಯನ್ನ ಕಳ್ಳತನವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲಿನ ಸ್ಥಳೀಯ ಗಂಗಪ್ಪ ಮತ್ತು ನರೇಂದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಹೊಸಕೆರೆ ಮಾರ್ಗದಲ್ಲಿ ಒಂದೇ ಕಂಬದಲ್ಲಿ 60 ಕೆವಿ ಸಾಮರ್ಥ್ಯದ 2 ಟಿಸಿಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕಂಬದಲ್ಲಿ 1 ಟಿಸಿ ಮಾತ್ರ ಇದ್ದು ಮತ್ತೊಂದು ಟಿಸಿ ಕಾಣೆಯಾಗಿದೆ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವ್ಯಾಪ್ತಿಯ ಗುಡಿಬಂಡೆ ಉಪವಿಭಾಗಕ್ಕೆ ದೂರು ಸಲ್ಲಿಸಿದ್ದಾರೆ. ಗುಟ್ಟೇನಹಳ್ಳಿ ಹೊಸಕೆರೆ ಸುತ್ತಮುತ್ತ ಪಂಪ್ಸೆಟ್ಗಳಿಗೆ ಈ 2 ಟಿಸಿಗಳಿಂದ ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಸಹಕಾರಿಯಾಗಿತ್ತು. ಆದರೆ ವಿದ್ಯುತ್ ಕಂಬದಲ್ಲಿನ 1 ಟಿಸಿ ಕಳವಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಪತ್ತೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಇವಾಗ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ ನೀವು, ಅಧ್ಯಕ್ಷರಾದ್ಮೇಲೆ ನನಗೆ ತಿಳಿಸ್ಬೇಕಾಗಿಲ್ಲ ಸರ್. ನೀವು ನನ್ನ ಮೇಲೆ ಕಂಪ್ಲೇಂಟ್ ಬಂದರೆ ನೀವು ತಿಳಿಸ್ಬೇಕಾ? ಏನು ಮಾಡ್ಬೇಕು ಸರ್ ನೀವು? ನೋಡಪ್ಪ ನಿನ್ನ ಬಗ್ಗೆ ಹಿಂಗೆ ಬಂದೈತೆ, ಏನಪ್ಪ ಬೇರೆ ಯಾವ್ದಾರು ಕಂಪ್ಲೇಂಟ್ ಚಂದ್ರ ನೋಡೋ ಹಿಂಗೆ ಬಂದೈತೆ ನಿನ್ನ ಸೆಕ್ಷನ್ ಅಂತ ತಿಳಿಸ್ತೀರಾ? ಇದನ್ನೇ ಯಾಕೆ ಹೇಳಿಲ್ಲ ಸರ್? ನೋಡಪ್ಪ ಇನ್ನು ಮುಂದೆ ಅದನ್ನೇ ಕೇಳ್ಕೊಂತ ನಾವು ನಿಮ್ಗೆ ಯಾವತ್ತಾರು ಯಾವ ಕೆಲಸದಲ್ಲಿ ತೊಂದರೆ ಮಾಡಿದೀವಿ ಅಂತ ಅಲ್ಲ ಸರ್. ತಪ್ಪು ಯಾರು ಮಾಡಲ್ಲ ಹೇಳ್ಬಿಡಿ ಸರ್. ಇವಾಗ ಯಾವನ ಮೀಟರ್ ಹಾಕಿಲ್ಲ ಹಂಗೆ ಬಿಟ್ಟಿದ್ದಾರೆ, ಅದು ಲೆಕ್ಕ ಅಲ್ವಾ ಸರ್? ಇವಾಗ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾರೆ ಸರ್. ಇನ್ನೊಬ್ರಿಗೆ ಹೊಟ್ಟೆ ಮೇಲೆ ಇನ್ನೊಬ್ರಿಗೆ ತೊಂದರೆ ಮಾಡೋ ಉದ್ದೇಶ ಮಾಡೋದೇ ಇಲ್ಲ ಸರ್. ಯಾರು ಮಾಡಲ್ಲ, ಮಾಡೋರು ಮಾಡ್ತಾರೆ. ನಾಳೆ ದಿನ ಅದೇ ತಗೊಂಡ್ಬಿಟ್ಟು ಕೂರ್ಸೋದು ತಲೆ ಮೇಲೆ. ನಾವೆಲ್ಲ ಹೋಗೋದವಾಗ ನಾನು ನಿಮಗೆ ತಿಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಇವಾಗ ತಿಳಿಸಿದ್ದೀನಲ್ಲ, ಅದ್ರ ಮೇಲೆ ಮುಂದುವರೆಯೋದು ಬೇಡ ಅಂತ ಕೇಳ್ಕೊಂತ ಇರೋದು ನಾವು. ಅಲ್ಲ ಸರ್, ಇವಾಗ ತಿಳಿಸ್ತಾ ಇದೀನಲ್ಲ ಸರ್. ಅಧ್ಯಕ್ಷರು ಇದ್ದಾರೆ, ನೀವು ಇದ್ದೀರಾ, ಸೆಕ್ರೆಟರಿ ಇದ್ದಾರೆ, ಎಲ್ಲರ ಮುಂದೆ ತಿಳಿಸ್ತಾ ಇದೀವಲ್ಲ. ನಾವು ತಿಳಿದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಮಾಡ್ಕೊಂಡು ಸರ್ ಅದು ಏನಿದೆ ಡೀಟೇಲ್ಸ್ ಎಲ್ಲೆಲ್ಲಿದೆ ತಗೊಂಡ್ಬಿಡಿ. ಇದೊಂದು ಸಲಕ್ಕೆ ಇದು ಮಾಡ್ಬಿಟ್ಟು ಇದನ್ನ ಯಾಕಂದ್ರೆ ಮುಂದಕ್ಕೆ ಹೋದ್ಮೇಲೆ ಕಷ್ಟ ಆಗುತ್ತೆ ಸರ್. ನೆಕ್ಸ್ಟ್ ಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ. ನೀವು ಸೆಕ್ಷನ್ ಆಫೀಸರ್ ಇದ್ರೆ ಅವ್ರು ಎಂಪ್ಲಾಯ್ಸ್ ಇದಾರೆ, ಕರೆಸ್ಬಿಟ್ಟು ಎಲ್ಲ ಒಂದು ಮೀಟಿಂಗ್ ಮಾಡಿ ಕೇಳ್ಕೊಳ್ಳೋರೆ ನಮಗೆ ಇದು ಮಾಡಿದ್ರೆ ನಾವು ಯಾರ ಹತ್ರ ಕೇಳ್ಕೊಳ ಸರ್? ಈಗ ನಾವು ಯಾರ ಹತ್ರ ಹೋಗಿ ನಾವು ಯಾರ ಹತ್ರ ಕೇಳ್ಕೊಳ ಹೇಳಿ ಸರ್? ನಾನೆಲ್ಲ ಹೋಗ್ಲಿ, ನಾನೀಗ ಬಂದಿದ್ದೀನಿ. ಊರು ಆ ಥರ ಯಾವ್ದು ಇದಿಲ್ವಲ್ಲ, ಹಂಗೇನೇ ನಿಂತಾನು ನೀವು ಕೇಳಿದವ್ರು ಏನೇನಿದೆ ವಿಚಾರ ಅವ್ರಿಗೂ ಗೊತ್ತು. ಅಂತ ನನ್ನ ತಲೆ ಮೇಲೆ ಹಾಕಿ ನಾನೆಲ್ಲ ಹೋಗೋದ ಏಮೇಲೆ ಹಾಕೊಂಡಿಂದೆ ತಲೆ ಮೇಲೆ ತಲೆ ಮೇಲೆ ಹಾಕಿದ್ರ ಬಿಸ್ನೆಸ್ ಮಾಡಿರ್ತೀವಿ, ಅದು ನನಗೆ ತಲೆ ಕೆಡ್ತಾರೆ. ಏನಿಲ್ಲದೆ ಅದರಲ್ಲಿ ಜಡ್ಜು ಸೇರಿಸ್ಬಿಟ್ಟು ಹೊಡೆದಾಗ ಬಸ್ ಸ್ಟೇಷನ್ ಅಂದೇ ಹಾಕಿದ್ರು. ಇದ್ರೆ ಯಾರು ತಂದಿರ್ತೀವಿ ಅವ್ರ ಮೇಲೆ ಹೋಗ್ತಾ ಇದ್ದೀನಿ ಸರ್. ಕೂರಿಸಿದ್ದೆ ನಾವು, ನಾನೇ ಅಲ್ಲಿ ಕ್ಯಾಂಪ್ ಲೈನ್ ಮ್ಯಾನು ಓಪನ್ ಆಗಿ ಹೇಳ್ತೀನಿ. ಯಾಕೆ ಸುಳ್ಳಿಗಳು ಹೇಳೋದು ಬರಲ್ಲ. ಇಳಿಸಿದ್ದೆ ನಾವು, ಕೂರಿಸಿದ್ದೆ ನಾವು, ಚೆಕ್ ಮಾಡಿದ್ದೀವಿ. ಅದು ಮತ್ತೆ ಅವ್ರಿಗೆ ಓವರ್ಲಾಡ್ ಕ್ಲಿಯರ್ ಆದಮೇಲೆ ಬೆಳೆ ಆದಮೇಲೆ ವಾಪಸ್ ಕೊಟ್ಟಿದ್ದೀವಿ. ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಹೇಳಿದ ಮೇಲೂ ಮತ್ತೆ ಇದು ಮಾಡಿದ್ದಾರೆ ಸರ್. ಅದಕ್ಕೆ ಕೇಳ್ಕೊತ ಇರೋದು ನಾವು. ಕೆಲವೊಂದು ಟಿ ಸಿಗಳು ಹಂಗೆ ಬಿಟ್ಟಿದ್ದಾರೆ ಸರ್, ಎತ್ತಿರೋ ಹಂಗೆ ಬಿಟ್ಟಿದ್ದಾವೆ. ಅದನ್ನೆಲ್ಲ ನಾವು ಹೇಳೋಕ್ಕಾಗತ್ತಾ సర్? క్యాంపుల్లో అన్ని దావులు ఉండేటట్టు వాటిలో వేసుకొని పోతే అన్ని ఏమంటే నిజంగానే అయిందా కావాలని చేయండిరా, వాళ్ళు ఊరికి అడ్జస్ట్మెంట్ చేయండిరా, ఇది అర్థం చేసుకుని ఎంప్లాయీలకి తొందర కాకుండా ಕೇಳ್ಕೊಂತ ಇದೀವಿ ಸರ್. ಏನೋ ತಪ್ಪು ಮಾಡಿದೀವಿ, ಮಾಡಿಲ್ಲ ಅಂತಲ್ಲ. ತಪ್ಪು ಮಾಡಿದೀವಿ, ಮಾಡಲ್ಲ ಇನ್ಮೇಲೆ. ತಪ್ಪು ಮಾಡಿದೀವಿ, ತಪ್ಪು ಮಾಡಿಲ್ಲ ಅಂತಲ್ಲ ಸರ್. ತಪ್ಪು ಮಾಡಿದೀವಿ, ಮಾಡಿದ್ಮೇಲೆ ಕೇಳ್ಕೊಂಡ್ಮೇಲೆ ಏನು ಸರ್? ఉప్పు తిన్నోళ్ళు నీళ్ళు తాగినా ఊరికే ఉన్నోళ్ళు కూడా ಸರ್. ಇವಾಗ ನೀವು ಬಂದಿರೋದು ಏನಕ್ಕೆ ಸರ್? ಎಂಪ್ಲಾಯಿಗಳ ಹಿತರಕ್ಷಣೆ ಕಾಯಕ್ಕೆ. ನೀವು ಏನ್ ಮಾಡ್ಬೇಕು ನಮಗೆ ತಿಳಿಸ್ಬೇಕು. ನಾವು ನಿಮಗೆ ತಿಳಿಸಿದ್ಮೇಲೆ ನೀವು ಏನ್ ಮಾಡ್ಬೇಕು? ಮುಂದುವರಿಬಾರ್ದು ಸರ್. ಅಲ್ಲಿಗೆ ಮಾಡ್ಬೇಕು. ನಾನು ಕೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಕೇಳ್ಕೊಂಡಿಲ್ಲ ಸರ್. ಅಲ್ಲ ಸರ್, ನಿನ್ನೆ ಬಂದಿಲ್ಲ ಕೇಳ್ಕೊಂಡಲ್ಲ ಸರ್. ಸ್ಟಾಫ್ ಕೇಳ್ಕೊಂಡಲ್ಲ ಸರ್. ಆಯಪ್ಪ ನೋಡ್ಬೇಕಾದ್ರೆ ನಿಮ್ ನೋಡ್ಸ ಆಯಪ್ಪ ಮಾಡಿದ್ ಆಯಪ್ಪ ಬಚಾವ್ ಆಗ್ಬೇಕು. ಇವಾಗ ಇಲ್ಲ ಅಂದ್ರೆ ನೀವೇ ಇದ್ದಾಗ ಆ ತರ ಸುರೇಶ ಇದ್ದಾಗ ನೀವು ಒಂದು TC 25 ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ರಿ ಅಂದ್ರೆ ನಾವು ಯಾರಿಗೆ ಎಲ್ಸಿ ಅವ್ರಿಗೆ ಕೇಳಿದ್ರೆ ಸಿಂಗಲ್ ಇರೋದೇ ಸಿಂಗಲ್ ಹಂಗೆ ಮಾಡಿರೋದು ಸರ್. ನಾವು ಏನ್ ಬೇರೆ ಮಾಡಿದ್ವಿ ಸರ್? ಇರೋದೇ ಸಿಂಗಲ್ TC ಸರ್. ಅಲ್ಲಿ ಲೋಡಿ ತಂದು ಸರ್ ನೀವ್ ಇದೀರಾ ಸರ್ ಮೇಲೆ ಹಂಗೆ ತಲೆ ಮೇಲೆ ಬರ್ತೈತೆ ಹೇಳ್ರಿ ನೋಡೋಣ. ಬಾಳ್ ವಾಪಸ್ ಓವರ್ಲೋಡ್ ಅಲ್ಲಿ ಬೆಳೆ ಆಗಿತ್ತು, ವಾಪಸ್ ಕಳಿಸಿದ್ದೇವೆ ಸರ್. ಮೇಲೆ ಹಂಗೆ ಬರ್ತೈತೆ ಹೇಳ್ರಿ. ಇವಾಗ ತಪ್ಪು ಅಂತ ನಾವು ಹೇಳ್ತಾ ಇದೀವಲ್ಲ ಸರ್. ತಪ್ಪಿತ್ತು, ವಾಪಸ್ ಕಳ್ಸಿದೀವಿ ಅಂತ ಹೇಳ್ತಾ ಇದೀವಿ. ಇವಾಗ ರಘು ಸರ್ ಇಲ್ಲಿ ಬಂದ್ರು ವಾಡಸಳ್ಳಿಗೆ. ಸುರೇಶ್ ಒಂದು ಫೋನ್ ಮಾಡಿದ್ರು, ನೋಡಪ್ಪ ನಂದು ಅಲ್ಲಿ TC ಐತೆ, ಅದನ್ನ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದ್ರು. ಅದು ನಾನು ಇವನಿಗೆ ಶೇಖರ್ ಸಿಂಗ್ ಹೇಳಕ್ಕಾಗತ್ತಾ? ರಘು ಸರ್ ಹೇಳಿದಾರೆ ಕಳಿಸ್ಬಿಡು ಅಂತ ಹೇಳಕ್ಕಾಗತ್ತಾ ಸರ್? LC ಕೊಡಿ ಸರ್, ಇಳಿಸ್ಬಿಡ್ತೀನಿ ಅಷ್ಟು ಕೇಳ್ತೀನಿ. ಅದು ಬಿಟ್ಟು ಏನು ಬೇರೆ ಮಾಡ್ತೀನ? ಇವಾಗ ಇವ್ರ ಹತ್ರ LC ಕೇಳಿದ್ದೀನಿ ನಾನು. ನೋಡಪ್ಪ ಹಿಂಗೈತೆ, ಅದು ನನಗೆ ಸಂಬಂಧಪಟ್ಟಿದ್ದು, ಅದು ಕಳಿಸ್ಬಿಡು ಅಂತ ಕಳಿಸ್ಬಿಟ್ಟಿದ್ದೀನಿ.
ಸರ್ ಆ ಹುಡುಗರು ನಿಮ್ಗೇನು ಸುಬ್ರೇನಲ್ಲ, ನಾವು ಅವ್ರ ಅಪಾಯಿಂಟ್ ಆದಾಗಿಂದ ನಿಮ್ ಜೊತೆ ನೋಡಿದ್ವಿ. ಏನಿಲ್ಲ ಸರ್, ನಿಮ್ಮ ಇದ್ರಲ್ಲಿ ನಾನು ಇದಿಲ್ಲ ನೋವು ಅನ್ನೋದಿಲ್ಲ ಹಂಗಂತೇಳಿ ಅಮಾಯಕರು ಬಲ್ಲಿ ಆದ್ರೆ ಅದು ನಮ್ಗೆ ಸರ್ ಲೈಫ್ ಲಾಂಗ್ ನಾವು ಶೇಖರ್ ಸರ್ ಓಪನ್ ಆಗಿ ಅವ್ರು ಇಲ್ಲ ಅದ್ರ ಬೇಕಂತ ಶೇಖರ್ ಅವ್ರದ್ದು ಇವ್ರ ಮಧ್ಯದಾಗ ಅವ್ರು ಇವತ್ತೇ ಮುಂದೆ ಅವ್ರ ಅಯ್ಯಪ್ಪನ್ ಶೇಖರ್ ಸರ್ ಇದ್ರ ಮೇಲೆ ಅಲ್ಲಿ ಅದನ್ನ ಯಾಕೆ ಅವರು ಅನುಭವಿಸ್ತಾರೆ, ಅವ್ರಿಗೆ ನೋವಾಯ್ತು ಅವ್ರು ಮಾಡ್ತಾರೆ. ಅದ್ರಾಗ ನಾವು ಯಾಕೆ ಸರ್ ಶೇಖರ್ ಸರ್ ಹಿಡಿದ್ರೆ ಯಾಕೆ ಸರ್ ಶೇಖರ್ ಮೇಲೆ ಬರೀತಾ ಇದ್ರೆ ಕೇಳಿ ನಮ್ಮ ಅಪ್ಪನ ಹುಟ್ಟಿಲ್ಲ. ಅವ್ರಿಗೆ ಅರ್ಥ ಆಗುತ್ತೆ ಏನೋ ಅದೇ ಹೌದು ಸರ್, ಇವಾಗ ಕ್ಯಾಂಪ್ ಜೈ ಮೇಲೆ ಬಂದ್ರೆ ಕ್ಯಾಂಪ್ ಲೈಮನ್ ಇಲ್ಲ ಏನೋ ಮಾಡಿದ್ದವ್ರಿಗೆ ತಪ್ಪಾದಾಗ ಎಷ್ಟು ನೋವಾಗುತ್ತೆ ಅಂತ ನಿಮಗೂ ಗೊತ್ತಿದೆ. ಅದು ಮತ್ತೆ ಇನ್ನೊಬ್ರಿಗೂ ನಾವು ಗೊತ್ತಿದ್ದು ಆಗೋದು ಬೇಡ ಅಂತ ಇದೊಂದು ಮಾತ್ರ ಅಲ್ಲ ಸರ್, ನಮಗ್ ನೋವು ಅದಲ್ಲ. ಇಡೀ ಇಂಥ ಗ್ರೂಪ್ ಇಟ್ಕೊಂಡು ಇಡೀ ಚಿಕ್ಕಬಳ್ಳಾಪುರ ಹಿಡ್ಕೊಂಡೇ 3 ತಿಂಗಳು ಅನುಭವಿಸಿದ್ರು ಅವರು. ನಾವು ಯಾರಿಗೆ ಆಗ್ಲಿ ಬಾಧೆ ಆಗುತ್ತೆ, ಅವ್ರಿಗೆ ಭಯ. ಹುಟ್ಟಿಂತ ಇಲ್ಲೇ ಬೆಳೆದು ಇಲ್ಲೇ ಮಾಡಿ ಅಂತ ಚಿಕ್ಕ 3 ತಿಂಗಳು ಅನುಭವಿಸಿದ್ರು. ಹೇಳಿ ನಾನು ಹೇಳೋದು ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಮ ವಿಚಾರಲ್ಲಿ ಮಾಡಿದ್ರೆ ತಪ್ಪು, ಅದು ಯಾರಿಗೂ ಮಾಡಬಾರ್ದು. ಅದಿಲ್ಲ ಸರ್, ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ, ಅದಕ್ಕೆ ಇವಾಗ ನಾವು ಸುಮ್ಮನೆ ಆಗ್ಬಿಟ್ಟಿದೀವಲ್ಲ, ಏನಂತ ಅದಕ್ಕೆ ಬರ್ತಿದ್ವ. ಎಂಪ್ಲಾಯ್ಸ್ ಯಾರಿಗೂ ತೊಂದರೆ ಆಗ ಮತ್ತೆ ಅದರಿಂದ ಇನ್ನೊಂದು ಅಮಾಯಕರು ಬಲಿ ಆಗ್ತಾರಲ್ಲ, ಅದೇ ಮಾಡ್ತಾರೆ. ಬೇರೆ ಇನ್ನೊಬ್ಬ 3ನೇ ವ್ಯಕ್ತಿಗೆ ತೊಂದರೆ ಆಗೋದು ಬೇಡ. ಇಷ್ಟೆಲ್ಲ 3 ದಿನ ಪಡ್ಕೊಳತ್ತೆ ಯಾರ್ಯಾರು ಮತ್ತೆ ನೀನು ಪುಡ್ ತಗೊಂಡ್ ಹೊಂಟಾರಲ್ಲಿ ಅದೆಲ್ಲ ನನ್ನ ಕಡೆ ಅದಾವ್ರಿಗೆ. ನಾವೊಬ್ಬರ ಮೇಲೆ ವಿಶ್ವಾಸ ಸಾಯಿ ಮಟ್ಟ ನಾನು ಯಾರು ಮರೆಯಲ್ಲ ಸರ್, ಇದು ಮಾತ್ರ ಪಕ್ಕ ನೆನಪಿಟ್ಟುಕೊಳ್ರಿ. ನಾ ಇಲ್ಲಿ ಸಾಯ್ಬೇಕಷ್ಟೇ, ನಾವು ಒಬ್ಬರ ಮನಸ್ಸು ಇಟ್ಕೊಂಡು ಅವ್ರು ಮರೆಯಲ್ಲ. ನಾ ಯಾವತ್ತೂ ದ್ರೋಹ ಬಗ್ಗೆ ಆಗಲ್ಲ. ತಪ್ಪು ಮಾಡಿದ್ದೇವೆ ಸ್ವಲ್ಪ ಏನೋ, ನಾನು ಸಣ್ಣ ಪಟ್ಟು ಒಂದು ಏನು ಹೇಳ್ತೀನೋ ಕೆಲಸ ಮಾಡಿರು. ಅದು ಇಮ್ರಾನ್ ತಡ್ಡಿ ಭಾಳ ಕ್ರಾಚಲ್ಲಿ ತಪ್ಪು ಮಾಡಿದ್ದೀನಿ ನಾನು. ಅವ್ನು ಸಾಯ್ಲಿಲ್ಲ ಅಂದ್ರೆ ಆ ಕೆಲಸ ಮಾಡ್ತಿದ್ದಿಲ್ಲ ನಾನು, ಆ ಪೋಲು ಚೇಂಜ್ ಮಾಡ್ತಿದ್ದಿಲ್ಲ. ಆ ಸೊಳೆ ಮಗ ದುಡ್ಡು ಅವ್ನು ದುರಾಸ ಅವ್ನು ಸತ್ತೋದ, ನನ್ನ ದುರಾದೃಷ್ಟದು. ಕೈಲ 50,000 ರೂಪಾಯಿ ಖರ್ಚು ಮಾಡಿ ಅದನ್ನೇನೋ ಸಾಲ ಮಾಡಕ್ಕೆ ಹೋಗಿ ಅದೊಂದು ಪೋಲು ಒಂದು ಹೇಳ್ತೀನೋ ಕೆಲಸ ಮಾಡಿರೋದು ಅಷ್ಟೇ. ಅದನ್ನ ತೆಗ್ದು ಹಾಕೋದು, ಅದನ್ನ ಮಾಡೋದು, ನಮ್ಮವ್ರೇನೋ ಮಾಡೋದು ಏನು ಸರ್ ಇಲ್ಲಿ? ಸುಮ್ಮನೆ ಇರ್ತಾವಣ. ನಾವು ನಂಬಿದ್ದೇವೆ ಸರ್ ಒಬ್ಬರನ್ನ, ನಾವು ಪರ್ಯಂತ ಹಂಗಿರ್ತೀವಿ ಅಷ್ಟೇ. ನಮ್ಮ ನಂಬಿಕೆ ದ್ರೋಹ ತಿಂಗ್ ಬಂದಾಗ ನಮ್ಗೆ ಹಿಂಗೆ ತಡೆಯೋಕ್ಕಾಗಲ್ಲ. ಅದೇನೋ ಬೆಳಗ್ಗೆ ಫೋಟೋ ಬರ್ಬೇಕಾಗಿತ್ತು, ಅದು ನಿಂತು ತೆಗೆದಿರೋದು ಇವತ್ತಿತ್ತು ಆಫೀಸಲ್ಲಿ. ಅದು ಯಾಕಂತ ಬರಲಿಲ್ಲ, ಬಚಾವಾಗೈತೆ ಅಷ್ಟೇ. ನಾ ಬರ್ತೈತೆ ಅನ್ಕೊಂಡಿದ್ದೆ. ಎಲ್ಲರೂ ತಾಳ್ಮೆ ಸಹನೆ ಎಲ್ಲರೂ ಇರ್ತದೆ ಸರ್. ಬರ್ತಿದ್ದ ಅವ್ನು ತಗೊಂಡವನು ಯಾರು ಬರ್ತಿದ್ದ, ಯಾರು ಬರ್ತಿದ್ರು ನೋಡಪ್ಪ, ಇದು ಎಲ್ಲರೂ ಸಹಕಾರ ಮಾಡ್ಕೊಂಡು ಕೆಲಸಕ್ಕೆ ಹೋಗೋದು ಸಮಯ. ಒಬ್ಬರದೊಬ್ರು ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಹೋದ್ರೆ ಸುಮ್ಮನೆ ಇದಾಗುತ್ತೆ. ಕೆಲಸ ವಿಷಯ ಎಲ್ಲ ಕೇಳಿ ಸರ್, ನಮಗಿರೋದೇ ಬರೀ ನಮ್ಮ ಚೇಂಜ್ ಆಗಿ ಸೆಕ್ಷನ್ ಆಫೀಸ್ಗಳು ಇಬ್ಬರೇ. ತುಂಬಾ ನಾವು ಕೆಲಸ ಕಲಿತಿರೋದು ಇವ್ರ ಕಡೆ ಅಂತ. ಒಂದೇ ಒಂದು ದಿನ ಅವ್ರು ಹಿಂಗೆ ಹಾಕಿದ್ಗೇರಿ ಅಡ್ಡಿಗೇರಿ ಒಂದೇ ಒಂದು ದಿನ ಹಿಂಗೆ ಒಂದೇ ಒಂದಿನ ಕಂಪ್ಲೀಟ್ ಆಫೀಸ್ವರೆಗೂ ನಾವು ಒಂದೇ ದಿನ ಮಾಡಿ 12 ಗಂಟೆ ಅದ ಸರಿ. ಯಾರ್ಯಾರು ಫೋನ್ ಮಾಡಿ, ಯಾವ ಫೀಲ್ಡರ್ ಯಾವ ಕ್ಯಾಂಪ್ ಹೇಳ್ತೀನಿ, ಯಾರಪ್ಪ ನೀವು ಒಳ್ಳೆ ಆಯ್ತು ಸರ್ ಹೋಗ್ತೇವೆ ಸರ್, ಬಾರಪ್ಪ ಹೋಗಿ ಬರೋಣ, ಆಯ್ತು ಸರ್ ಹೋಗ್ತೇವೆ. ಕೆಲಸಕ್ಕೆ ಯಾವತ್ತೂ ಅಪೋಸಿಟ್ ಮಾಡಿಲ್ಲ ಸರ್.